ಜೊತೆಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು, ನೀವು ಅಷ್ಟೊಂದು ಅವರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದಕ್ಕೆ, ನೋಯಿಸಿದ್ದಕ್ಕೆ, ಅದರ ಫಲವಾಗಿ ನೀವು 7 ಬಾರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು. ಅಂದ್ರೆ ಅರ್ಥ ಏನಂದ್ರೆ, ಆ ಪ್ರತಿಫಲ ಏನಿದೆಯೋ ನೋವು ಮಾಡಿದ್ದಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ಈ ರೀತಿ ಹೇಳಿದ್ದಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಅಂಬೇಡ್ಕರ್ನ ಸೋಲಿಸಿದ್ಯಾರು? ಅಂಬೇಡ್ಕರ್ ನೋವುಂಟು ಮಾಡಿದ್ಯಾರು? ಅವರ ಪ್ರತಿ ಹೆಜ್ಜೆಯಲ್ಲಿ ಕಾಂಗ್ರೆಸ್ ಅವರನ್ನ ವಿರೋಧಿಸಿದೆ, ತಿರಸ್ಕಾರ ಮಾಡಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಂದ ಹಿಡಿದು ಬ್ರಿಟಿಷ್ ಸರ್ಕಾರ ಇರುವಾಗ ಅವರ ಹೇಳಿಕೆಗಳನ್ನ ವಿರೋಧಿಸಿದೆ, ಖಂಡಿಸಿದೆ. ದಲಿತರಿಗೆ ಸಪರೇಟ್ ಎಲೆಕ್ಟೊರೇಟ್ ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬ್ರಿಟಿಷರವರನ್ನ ಒತ್ತಾಯಿಸಿದಾಗ ಗಾಂಧೀಜಿ ಅವರು ಅದನ್ನ ವಿರೋಧ ಮಾಡಿದ್ರು. ಯಾವುದೇ ಕಾರಣಕ್ಕೆ ಸಪರೇಟ್ ಎಲೆಕ್ಟೊರೇಟ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಉಪವಾಸ ಸತ್ಯಾಗ್ರಹ ಕುಳಿತಿದ್ದು ಯಾರು? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ಅವರನ್ನ ಎಷ್ಟು ಸಾಧ್ಯವೋ ಅಷ್ಟು ನೋಯಿಸಿದೆ, ವಂಚಿಸಿದೆ. ಚುನಾವಣೆಗಳಲ್ಲಿ ಅವರು ನಿಂತಾಗಲೂ ಕೂಡ ಅವರನ್ನ ನೆಹರೂರವರು ಗುಂಪು ಕಟ್ಟಿಕೊಂಡು ಅವರನ್ನ ಸೋಲಿಸಿದ್ದಾರೆ.